ಅಕ್ಕನೊಂದಿಗೆ ಹೊಸ ಬಾಂಧವ್ಯ. ಕಾಲು ಜಾರಿ ಬಿದ್ದ ನನಗೆ ಬಿದ್ದು ಸೊಂಟ ಉಳುಕಿದ ನನ್ನ ಅಕ್ಕನಿಗೆ ಸಹಾಯ ಮಾಡಲು ಹೋಗಿ ಅವಳನ್ನು ಮೊದಲ ಬಾರಿ ಆ ರೀತಿ ನೋಡಿ ಆಸೆಗಳು ಹೆಚ್ಚಾಗಿ ಅವಳಿಗೆ ಚೆನ್ನಾಗಿ ಮಸಾಜ್ ಮಾಡುತ್ತಾ ಅವಳಿಗೂ ಮೂಡಿಸಿದೆ. ಅವಳ ಗಂಡನಿಂದ ಎಂದೂ ಕಾಣದ ಸುಖವನ್ನು ನನ್ನಿಂದ ಅನುಭವಿಸಿದಳು. ಮುಂದೆ ಏನಾಯ್ತು ಅಂತ ಕಥೆಯಲ್ಲಿ ನೋಡೋಣ. ಅಕ್ಕನೊಂದಿಗೆ ಹೊಸ ಬಾಂಧವ್ಯ. ನನ್ನ ಹೆಸರು ಧೀರಜ್. ನಾನೊಬ್ಬ ಐಟಿ ಉದ್ಯೋಗಿ. ನನ್ನ ವಯಸ್ಸು 25 ವರ್ಷ. ನಮ್ಮದು ಮೈಸೂರು. ನಾನು ಬೆಂಗಳೂರಿನಲ್ಲಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ನನ್ನ ಅಕ್ಕ ಮತ್ತು ಬಾವ ಬೆಂಗಳೂರಿಗೆ ಶಿಫ್ಟ್ ಆದರು. ಇದಕ್ಕೂ ಮುಂಚೆ ಅವರು ಮಂಗಳೂರಿನಲ್ಲಿದ್ದರು. ನನ್ನ ಬಾವನಿಗೆ ಬ್ಯಾಂಕಿನಲ್ಲಿ ಕೆಲಸ. ಅವರಿಗೆ ವರ್ಗಾವಣೆಯಾಗಿ ಅವರು ಬೆಂಗಳೂರಿನ ವಿಜಯನಗರ ಶಾಖೆಗೆ ಬಂದರು. ನಾನು ಇರುವುದು ವಿಜಯನಗರದಲ್ಲೇ. ಹಾಗಾಗಿ ಅವರಿಗೊಂದು ಮನೆ ನೋಡಲು ನನಗೆ ಜವಾಬ್ದಾರಿ ಕೊಟ್ಟರು. ನಾನು ನನ್ನ ಸ್ನೇಹಿತರನ್ನು ವಿಚಾರಿಸಿ ಒಂದು ಮನೆಯನ್ನು ಬಾಡಿಗೆಗೆ ಒದಗಿಸಿದೆ. ಅದನ್ನು ನೋಡಲು ಅಕ್ಕ ಮತ್ತು ಬಾವ ಒಮ್ಮೆ ಬಂದರು. ಮನೆ ನೋಡಿದಾಗ ಅಕ್ಕ ತುಂಬಾ ಖುಷಿಪಟ್ಟಳು. 1 ತಿಂಗಳೊಳಗೆ ಅವರು ಬೆಂಗಳೂರಿಗೆ ಬಂದರು. ಅವರ ಆಗಮನ ನನಗೆ ತುಂಬಾ ಸಂತೋಷ ತಂದಿತು. ಅಕ್ಕ ಮತ್ತು ಬಾವ ಮನೆಗೆ ಶಿಫ್ಟ್ ಆದ ನಂತರ ನಾನು ಅವರಿಗೆ ಸಹಾಯ ಮಾಡಿದೆ. ಅವರಿಗೆ ಒಬ್ಬ ಮಗ ಇದ್ದಾನೆ. ಅವನು ಬೋರ್ಡಿಂಗ್ ಶಾಲೆಯಲ್ಲಿ ಓದುತ್ತಿದ್ದಾನೆ. ಹಾಗಾಗಿ ಮನೆಯಲ್ಲಿ ಅಕ್ಕ ಮತ್ತು ಬಾವ ಮಾತ್ರ ಇರುತ್ತಾರೆ. ಶಿಫ್ಟ್ ಆದ ಕೆಲವೇ ದಿನಗಳಲ್ಲಿ ಬಾವನು ಕೆಲಸಕ್ಕೆ ಸೇರಿಕೊಂಡರು. ಅಕ್ಕನಿಗೆ ಸಹಾಯ ಮಾಡಲು ನಾನು ಜೋಡಿಸಿದ್ದೆ. ಯಾಕಂದ್ರೆ ನನ್ನ ಕೆಲಸ ಮಧ್ಯಾಹ್ನ 2 ರಿಂದ ರಾತ್ರಿ 10 ರವರೆಗೆ ಇರುತ್ತದೆ. ಅಕ್ಕ ನನಗೆ ಬಿಡದೆ ಕೆಲಸಕ್ಕೆ ಹಾಕುತ್ತಿದ್ದಳು. ವಿಧಿ ಇಲ್ಲದೆ ನಾನು ಸಹಾಯ ಮಾಡುತ್ತಿದ್ದೆ. ಮೊದಲ 2 ವಾರಗಳು ನಾನು ಅವರ ಮನೆಯಲ್ಲಿ ಹೆಚ್ಚಾಗಿ ಉಳಿದುಕೊಂಡೆ. ಸಹಾಯ ಮಾಡುತ್ತಿರುವಾಗ ನಮ್ಮ ಒಡನಾಟವು ಹೆಚ್ಚಾಯಿತು. ರಾತ್ರಿ ನಾನು ಕೆಲಸ ಮುಗಿಸಿ ಬಂದ ಮೇಲೆ ತಡದವರೆಗೆ ಹರಟೆ ಹೊಡೆಯುತ್ತಿದ್ದೆವು. ನಮ್ಮ ಅಕ್ಕ-ತಮ್ಮನ ಬಾಂಧವ್ಯ ಕೇವಲ ಸಂಬಂಧಕ್ಕಷ್ಟೇ ಸೀಮಿತವಾಗಿರದೆ ಸ್ನೇಹದತ್ತ ತಿರುಗಿತು. ನನಗಿಂತ 5 ವರ್ಷ ದೊಡ್ಡವಳಾದ ಅಕ್ಕ ಮೊದಲಿಗಿಂತ ಹೆಚ್ಚು ಮಾತನಾಡುತ್ತಿದ್ದಳು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ವಿ. ಕೆಲವೊಮ್ಮೆ ಅಕ್ಕ ನನ್ನ ಬಗ್ಗೆ ತಮಾಷೆ ಮಾಡುತ್ತಿದ್ದಳು, ರೇಗಿಸುತ್ತಿದ್ದಳು. ನಾನು ಅದನ್ನು ಹಿಗ್ಗಿಸಿ ತಿರುಗು ಹೊಡೆದುಕೊಳ್ಳುತ್ತಿದ್ದೆ. ಹೀಗೆ ಕೆಲವೇ ದಿನಗಳು ಸುಂದರವಾಗಿ ಕಳೆಯುತ್ತಿದ್ದವು. ಅಕ್ಕನ ಮನೆಯಲ್ಲಿ ನಾನು ಬಹಳತ್ತು ಕಳೆದ ಕಾರಣ ನಮ್ಮ ನಡುವಿನ ಸಂಬಂಧ ಇನ್ನೂ ಬಲವಾಗಿ ಬೆಳೆದಿತ್ತು. ಒಮ್ಮೆ ಅಕ್ಕ ಹೇಳಿದಳು, ನೀನು ಇಲ್ಲಿರೋದು ನನಗೆ ಬಹಳ ಸಹಾಯ ಆಗ್ತಿದೆ ಧೀರಜ್. ಇಲ್ಲದೇ ಇದ್ದರೆ ನನಗೆ ಈ ಹೊಸ ಸ್ಥಳಕ್ಕೆ ಅಳವಡಿಸಿಕೊಳ್ಳುವುದು ಕಷ್ಟವಾಗುತ್ತಿತ್ತು. ನಾನು ನಗುತ್ತಾ ಹೇಳಿದೆ, ಅದು ಏನು ಅಕ್ಕ, ಇನ್ನು ಕೆಲವು ದಿನಗಳು ನಾನು ಇಲ್ಲೇ ಇರುವೆ. ನನ್ನ ಕೆಲಸದ ಸಮಯ ಹೀಗೆ ಇರುತ್ತದೆ. ನೀನು ನನ್ನನ್ನು ಕೇಳಿಸಿಕೊಂಡರೆ ಸಾಕು. ಅಕ್ಕ ಕಣ್ಣಲ್ಲಿ ಕೃತಜ್ಞತೆಯ ಹೊಳಪಿತ್ತು. ಆ ಕ್ಷಣದಲ್ಲಿ ನಾನು ಅಕ್ಕನೊಂದಿಗೆ ಇರುವ ಸುಖವನ್ನು ಮತ್ತೆ ಒಂದಾದರೂ ಆಲೋಚಿಸಿದೆ. ಜೀವನದಲ್ಲಿ ಸಂಬಂಧಗಳ ಅರ್ಥ ಎಲ್ಲೋ ಇನ್ನೂ ಗಟ್ಟಿಯಾಗಿ ಅರ್ಥವಾಗಿತ್ತು. ಮುಗಿಸಿ ಅಕ್ಕನ ಮನೆಗೆ ಹೋದೆ. ರಾತ್ರಿ 11 ಗಂಟೆಯಾಗಿತ್ತು. ಅಕ್ಕ ನನಗಾಗಿ ಊಟ ಬಡಿಸಿದಳು. ಯಥಾಪ್ರಕಾರ ಅವರ ಊಟ ಆಯ್ತು ಅಂತ ಕೇಳಿ ಹೇಳಿದೆ. ಹಾಂ, ನನ್ನದು ಆಯ್ತು ಅನ್ನೋ ಏಕವಚನ ಉತ್ತರ ಬಂತು. ಕುತೂಹಲದಿಂದ ಕೇಳಿದ್ದಾಗ ಭಾವ ಕೆಲಸದ ಮೇಲೆ ಮುಂಬೈಗೆ ಹೋದರು ಎಂದು ಹೇಳಿದಳು. ಆದೇನು ಬೆಳಗ್ಗೆವರೆಗೂ ಏನನ್ನೂ ಹೇಳಲಿಲ್ಲ. ಆಗಲೇ ಹೊರಟು ಹೋಗಿದ್ದಾರೆ ಎಂದು ಕೇಳಲು ಅವರ ಕೆಲಸವೇ ಹಾಗೆ, ನನಗೇನು ಹೊಸದೇನಲ್ಲ ಬಿಡು ಅನ್ನೋ ಪ್ರತಿಕ್ರಿಯೆ ಅಕ್ಕನಲ್ಲಿ ಬಂತು. ಸರಿ, ಊಟ ಮುಗಿಸಿದೆ. ಟಿವಿ ನೋಡುತ್ತಾ ಕುಳಿತೆ. ಅಕ್ಕ ಅಡಿಗೆ ಮನೆ ಕ್ಲೀನ್ ಮಾಡಿ ಬಂದು ನನ್ನ ಬಳಿ ಕೂತು ಟಿವಿ ನೋಡುತ್ತಿದ್ದಳು. ಹಾಗೆ ಹರಟೆ ಹೊಡೆಯುತ್ತಿದ್ದೆವು. ಆದರೆ ಅಕ್ಕನಲ್ಲಿ ಏನೋ ಬದಲಾವಣೆ ಕಾಣುತ್ತಿತ್ತು. ಅವತ್ತು ಲವಲವಿಕೆ ಇರಲಿಲ್ಲ. ನಾನು, ಅಕ್ಕ, ಏನಾಯ್ತು? ಯಾಕೆ ಸೊಪ್ಪಗೆ ಇದ್ದೀಯಾ? ಭಾವ ಇಲ್ಲ ಅಂತ ಬೇಜಾರ? ಅಕ್ಕ, ಹಾಗೇನೂ ಇಲ್ಲ ಕಣೋ. ಅವರ ಕೆಲಸನೇ ಹಾಗೆ. ನನಗೂ ಅಭ್ಯಾಸ ಆಗಿದೆ. ಬೆಳಗ್ಗಿನಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದೆ. ಹಿಡಿದುಕೊಂಡಿದೆ ನೋವು. ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗೋಣವಾ? ಅಕ್ಕ, ಬೇಡ ಕಣೋ, ನೋಡೋಣ. ನಾನು ಯಾಕೆ ಅಷ್ಟು ಕೆಲಸ ಮಾಡೋಕೆ ಹೋದೆ? ನಾಳೆ ಮಾಡಿಕೊಂಡಿದ್ದರೆ ಏನಾಗುತ್ತಿತ್ತು? ಅಕ್ಕ, ಯಾವತ್ತಿದ್ದರೂ ಮಾಡಲೇಬೇಕು. ಅದಕ್ಕಾಗಿ ಮಾಡಿ ಮುಗಿಸೋಣ ಅಂತ ಹೋದೆ. ನಾನು, ನೋಡು, ಈಗ ನೋವು ಅನುಭವಿಸುವುದು ಯಾರು? ಅಕ್ಕ, ಏನಾಗಲ್ಲ ಬಿಡು. ಸರಿ, ನಾನು ಹೋಗಿ ಮಲಗುತ್ತೇನೆ.
ನಿದ್ದೆ ಮಾಡಿದರೆ ಸರಿಯಾಗಬಹುದು. ನಾನು, ಸರಿ ಅಕ್ಕ, ಗುಡ್ ನೈಟ್. ಅಕ್ಕ ಅವಳ ಬೆಡ್ರೂಮಿಗೆ ಹೋದಳು. ನಾನು ಟಿವಿ ಆಫ್ ಮಾಡಿ ನನ್ನ ಗೆಸ್ಟ್ ರೂಮಿಗೆ ಹೋದೆ. ನಿದ್ದೆ ಬರುತ್ತಿರಲಿಲ್ಲ. ಲ್ಯಾಪ್ಟಾಪ್ ಕೈಗೆ ತೆಗೆದುಕೊಂಡೆ. ಇಂಟರ್ನೆಟ್ ಸರ್ಚ್ ಮಾಡುತ್ತಿದ್ದೆ. ಆಗ ಕತೆಗಳು ಸಿಕ್ಕಿತು. ಹಾಗೆ ಓದಲು ಪ್ರಾರಂಭಿಸಿದೆ. ಕತೆಗಳನ್ನು ಓದಿದಾಗ ಬೇರೊಬ್ಬನಂತೆ ಎದ್ದು ಹಾರಾಡುತ್ತಿದ್ದೆ. ಸಮಾರಂಭ ಹೊತ್ತಿನವರೆಗೂ ಕತೆಗಳನ್ನು ಓದಿ ತಡೆಯಲು ಆಗದೆ ಕೈಕೆಲಸ ಮಾಡಿಕೊಂಡೆ. ಸ್ವಲ್ಪ ಸಮಾಧಾನ ಆಯ್ತು. ಮತ್ತೆ ನನ್ನ ರೂಮಿಗೆ ಹೋಗುವಾಗ ಅಕ್ಕನ ರೂಮಿನ ಕಡೆ ನೋಡಿದೆ. ಲೈಟ್ ಆನ್ ಅಲ್ಲೇ ಇತ್ತು. ಹತ್ತಿರ ಹೋಗಿ ನೋಡಿದಾಗ ಅಕ್ಕ ಎದ್ದಿರುವುದು ಗೊತ್ತಾಯಿತು. ನಾನು, ಅಕ್ಕ ಮಲಗಲಿಲ್ಲವಾ? ಅಕ್ಕ, ನೋವಿನಿಂದ ಇಲ್ಲ ಕಣೋ. ಬೆನ್ನು ಎಳಿತಾ ಇದೆ. ನಿದ್ದೆ ಬರ್ತಾ ಇಲ್ಲ. ನಾನು, ಏನಾದರೂ ಮೆಡಿಸಿನ್ ಹಚ್ಚಿಕೊಳ್ಳಬೇಕಾ? ಅಕ್ಕ, ಪರವಾಗಿಲ್ಲ ಬಿಡು. ನಾನು, ಅಲ್ಲ ಅಕ್ಕ, ಎಲ್ಲದಕ್ಕೂ ಬಿಡು ಅಂದರೆ ಹೇಗೆ, ಎಲ್ಲಿ ಮೆಡಿಸಿನ್ ತಗೋ ಅಕ್ಕ, ಇಲ್ಲೇ ಇದೆ ಕಣೋ, ಆದರೆ ನನ್ನ ಕೈನಲ್ಲಿ ಹಚ್ಚಿಕೊಳ್ಳೋಕೆ ಆಗ್ತಾ ಇಲ್ಲ. ನಾನು, ಅದಕ್ಕೇನಂತೆ, ನಾನೇ ಹಚ್ಚಿಕೊಡುತ್ತಿದ್ದೇನಲ್ಲ ಅಕ್ಕ, ನೀನು ಮಲಗಿರುತ್ತೀಯ ಅಂದುಕೊಳ್ಳಿ. ನಾನು, ಏನಕ್ಕ, ನೀನು ಕರೆದಿದ್ದರೆ ಬರ್ತಾ ಇರಲಿಲ್ಲವ? ಸರಿ ಕೊಡು, ಹಚ್ಚುತ್ತೇನೆ ಅಕ್ಕ. ನನ್ನ ಕೈಗೆ ಮೂಗು ಕೊಟ್ಟಳು. ಅಕ್ಕ ನೈಟಿ ಹಾಕಿಕೊಂಡಿದ್ದಳು. ನಾನು, ಓಹೋ ಅಕ್ಕ, ಇದರ ಮೇಲೆ ಹೇಗೆ ಹಚ್ಚೋದು ಅಕ್ಕ? ನನ್ನ ನೋಡಿ ನಗುತ್ತಾ, 2 ನಿಮಿಷ ಆಚೆ ಇರು, ಕರೀತೀನಿ. ನಾನು ಆಚೆ ಬಂದೆ. ಸ್ವಲ್ಪ ಹೊತ್ತಲ್ಲಿ ಅಕ್ಕ ಒಳಗಿನಿಂದ ಕರೆದಳು. ನಾನು ಒಳಗೆ ಹೋದೆ. ಅಕ್ಕ ಬೆನ್ನು ಮೇಲೆ ಮಾಡಿ ದುಕೊಂಡಿದ್ದಳು. ಎಲ್ಲಾ ತೆಗೆದಿದ್ದಾಳೆ. ಕೆಳಗೆ ರಗ್ಗನ್ನು ಹೊದ್ದುಕೊಂಡಿದ್ದಾಳೆ. ಅಕ್ಕನನ್ನು ಈ ರೀತಿ ಮೊದಲನೇ ಸಲ ನೋಡುತ್ತಿದ್ದೆ. ಅವಳ ಸೌಂದರ್ಯ ನೋಡಿ ನನಗೆ ನಡುಕ ಶುರುವಾಯಿತು. ಅಷ್ಟರಲ್ಲಿ ಅಕ್ಕ, ಧೀರಜ್, ಏನೋ ಮಾಡುತ್ತಾ ಇದೀಯಾ? ಹಚ್ಚೋ. ನಾನು, ಹೂನ್ ಅಕ್ಕ ಅಂತ ಹೋಗಿ ಅಕ್ಕನ ಪಕ್ಕದಲ್ಲಿ ಕೂತೆ. ಹಾಗೆ ಮೂಗು ಕೈಗೆ ಹಾಕಿಕೊಂಡು ಅಕ್ಕನ ಬೆನ್ನಿಗೆ ಹಚ್ಚೋಕೆ ಶುರು ಮಾಡಿದೆ. ಹಾಗೆ ಮೂಗು ಹಚ್ಚುತ್ತಾ ನಾನು, ಅಕ್ಕ, ಎಲ್ಲಿ ನೋವಾಗುತ್ತಿದೆ ಅಕ್ಕ? ಅಲ್ಲೇ, ಸ್ವಲ್ಪ ಕೆಳಗೆ, ಸ್ವಲ್ಪ ಬಲಕ್ಕೆ ಅಂತ ಹೇಳಿದಳು. ನಾನು ಅಕ್ಕ ಹೇಳಿದ ಜಾಗದಲ್ಲಿ ಮೂಗು ಹಚ್ಚುತ್ತಿದ್ದೆ. ಅವಳ ಸೌಂದರ್ಯ ನನಗೆ ಕಾಣುತ್ತಿತ್ತು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಿದೆ. ಆಗ ಅಕ್ಕ ಮೂಲಗುತ್ತಿದ್ದಳು. ನಾನು ಅಕ್ಕ ಹೇಳಿದ ಜಾಗದಲ್ಲಿ ಒಂದೇ ಕಡೆ ಉಜ್ಜುತ್ತಿದ್ದೆ. ಅಕ್ಕ ಸುದಿ ಮೇಲಿಂದನು. ನಾನು, ಸರಿ ಅಕ್ಕ ಅಂತ ಕುತ್ತಿಗೆಯ ಮೇಲಿಂದ ಕೆಳಗೆ ಉಜ್ಜುತ್ತಲಿದ್ದೆ. ಅಕ್ಕ ಮೂಲಗುತ್ತಿದ್ದಳು. ನಾನು, ಅಕ್ಕ, ಈಗ ಹೇಗೆ ಅನಿಸುತ್ತಿದೆ ಅಕ್ಕ? ತುಂಬಾ ಖುಷಿಯಾಗ್ತಿದೆ ಕಣೋ, ಹಾಗೆ ಉಜ್ಜೋ. ನಾನು ಅಕ್ಕ ಹೇಳಿದ ಹಾಗೆ ಉಜ್ಜುತ್ತಾ ಇದ್ದಾಗ ಮನಸ್ಸಲ್ಲಿ ಏನೋ ಆಗುತ್ತಿತ್ತು. ನನ್ನ ಅಕ್ಕನ ಹೆಸರು ರಾಧಿಕಾ. ವೆಸ್ಸು 30. ನೋಡೋಕೆ ಸುಂದರ. ಸಿಲಿಲಲ್ಲಿ ಧಾರಾವಾಹಿಯ ಮಂಜು ಭಾಷಿಣಿ ಹಾಗೆ ಕಾಣುತ್ತಾಳೆ. ಏನೋ ನನಗೆ ತಗುಲುತ್ತಿತ್ತು. ಅದರಿಂದ ನಂಗೂ ಉಜ್ಜೋಕೆ ಕಷ್ಟ ಆಗುತ್ತಿತ್ತು. ಆಗ ಅಕ್ಕ ಸರಿಯಾಗಿ ಮೇಲಿಂದ ಕೆಳಗೆ ಉಜ್ಜಿಕೊಂಡು ಬಾರೋ, ನಾನು ಸರಿಯಾಗಿ ಉಜ್ಜೋಕೆ ನಿನ್ನ ಪಟ್ಟಿ ಅಡ್ಡ ಬರ್ತಿದೆ ಅಕ್ಕ. ಅಕ್ಕ, ಮತ್ತೆ ಸುಮ್ಮನೆ ಇದ್ದೀಯಾ? ತೆಗೆದು ಸರಿಯಾಗಿ ಉಜ್ಜೋ. ಅಕ್ಕನ ಮಾತು ಕೇಳಿ ನನಗೆ ಭಯ ಆಯಿತು. ನಡುಗುವ ಕೈಗಳಿಂದ ಪಟ್ಟಿ ತೆಗೆದೆ. ಅದು ಜಾರಿ ನಡುವೆ ಸಿಕ್ಕಿಕೊಂಡಿತ್ತು. ನನ್ನ ಕೈಗಳು ರಾಜಾರೋಷವಾಗಿ ಮೇಲೆ ಕೆಳಗೆ ಹರಿದಾಡುತ್ತಿದ್ದವು. ಅಕ್ಕ, ಹಾಗೆ ಕೆಳಗೆ ಹಚ್ಚೋ. ನಾನು ಸರಿ ಅಂತ ನನ್ನ ಕೈಗಳನ್ನು ಕೆಳಗಿನವರೆಗೂ ಉಜ್ಜುತ್ತಿದ್ದೆ. ನನ್ನ ಕೈಗಳು ಕೆಲವೊಮ್ಮೆ ಜಾರಿ ಅಕ್ಕನ ಹಾಲಿನ ಪ್ಯಾಕೆಟ್ ತಾಗುತ್ತಿತ್ತು. ಆದರೆ ಅಕ್ಕ ಏನನ್ನು ಹೇಳಲಿಲ್ಲ. ನಾನು, ಅಕ್ಕ, ಈಗ ಹೇಗಿದೆ ಅಕ್ಕ? ಪರವಾಗಿಲ್ಲ, ನೋವು ಕಡಿಮೆ ಆದಂತಿದೆ ಕಣೋ. ಇನ್ನು ಸ್ವಲ್ಪ ಕೆಲಸ ಮಾಡು. ನಾನು ಖುಷಿಯಾಗಿ, ಅಯ್ಯೋ ಅದಕ್ಕೇನಂತೆ ಅಕ್ಕ, ಕೆಲಸ ಮಾಡುತ್ತೇನೆ ಅಂದೆ. ಹಾಗಾಗಿ ಬೇಕು ಅಂತಲೇ ಸೈಡ್ ಇಂದ ಅಕ್ಕನ ಹಾಲಿನ ಪ್ಯಾಕೆಟ್ ನೋಡುತ್ತಿದ್ದೆ. 10 ನಿಮಿಷ ಹೀಗೆ ಮಾಡಿದೆ. ಅಕ್ಕ ಕೂಡ ಮೂಲಗುತ್ತಿದ್ದಳು. ನಾನು, ಅಕ್ಕ, ಕೆಳಗೆ ರಗ್ ಅಡ್ಡ ಬರ್ತಿದೆ. ಆಗ ಅಕ್ಕ ಅದನ್ನು ತೆಗೆದಳು. ಹಾಗಾಗಿ ಸೌಂದರ್ಯ ದರ್ಶನ ಆಯ್ತು. ನನ್ನ ಖುಷಿಗೆ ಭಾರವೇ ಇರಲಿಲ್ಲ. ಹಾಗೆ ಎಲ್ಲಾ ಕಡೆ ಮೂಗು ಹಚ್ಚಿದೆ. ನಾನು ಮತ್ತೆ ಮೇಲಿಂದ ಕೆಳಗೆ ಹಚ್ಚುತ್ತಾ ಬಂದೆ. ಸೈಡ್ ಇಂದ ಹಾಲಿನ ಪ್ಯಾಕೆಟ್ ಮುಟ್ಟಿದ್ದಾಗಲೂ ಏನು ಅನ್ನಲಿಲ್ಲ. ಆದರೂ ಇಷ್ಟು ಬೇಗ ಏನು ಮಾಡುವ ಹಾಗೆ ಇರಲಿಲ್ಲ. ಅಕ್ಕ ಮುಳುಗಿದಳು. ನಾನು, ಅಕ್ಕ, ಏನಾಯ್ತು? ಅಕ್ಕ ಮುಳುಗುತ್ತಾ, ಏನಿಲ್ಲ, ನಿಧಾನಕ್ಕೆ ಕೆಲಸ ಮಾಡು ಅಂದಳು. ಅಕ್ಕನಿಯ ಅದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ತಿಳಿಯಿತು. ಅದಕ್ಕೆ ಕೆಲಸ ಆರಂಭಿಸಿದೆ. ಅಕ್ಕ, ಹೇ ಧೀರಜ್, ಏನ್ ಮಾಡುತ್ತಿದ್ದೀಯ? ನಾನು ಏನು ಮಾತಾಡದೆ ನನ್ನ ಕೆಲಸ ಮಾಡುತ್ತಿದ್ದೆ. ಅಕ್ಕನ ನೋಡುತ್ತಾ ಹಾಗೆ ನಾವು ಅರ್ಧ ಮುಕ್ಕಾಲು ಗಂಟೆಯವರೆಗೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಿಟ್ಟೆವು. ಮತ್ತೆ ನಾನು ಬೆಳಗ್ಗೆ 9 ಗಂಟೆಗೆ ಎದ್ದೆ. ಅಕ್ಕ ಇರಲಿಲ್ಲ. ಅಕ್ಕ ಅಡಿಗೆ ಮನೆಯಲ್ಲಿ ಇದ್ದಳು. ಅಕ್ಕ ಅಂತ ಕರೆದೆ. ಅಕ್ಕ ನನ್ನನ್ನು ನೋಡಿ ಸ್ಮೈಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದಳು. ಖುಷಿ ಆಯ್ತು. ಅಕ್ಕ ಕಾಫಿ ತಂದು ಕೊಟ್ಟಳು. ನಾನು ಅಕ್ಕನ ನೋಡುತ್ತಾ ಕಾಫಿ ಲೋಟ ತೆಗೆದುಕೊಂಡೆ.
ಅಕ್ಕ ನಗುತ್ತಾ ಥ್ಯಾಂಕ್ಸ್ ಹೇಳಿದಳು. ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದೆ. ಅದಕ್ಕೆ ನೀನು ನನಗೆ ನಿನ್ನೆ ಕೆಲಸದಲ್ಲಿ ತುಂಬಾ ಸಹಾಯ ಮಾಡಿದ್ದೀಯಾ. ಅದಕ್ಕೆ ಅಂದಳು. ಅವತ್ತಿಯಾದ ಅಕ್ಕನಿಗೆ ಮನೆ ಕೆಲಸ ಅಥವಾ ಬೇರೆ ಎಲ್ಲಾ ಕೆಲಸದಲ್ಲಿ ನಾನು ಸಹಾಯ ಮಾಡುತ್ತಿದ್ದೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.